ಹಾಯ್ ಹಲೋ ನಮಸ್ತೆ. ಇವತ್ತು ಯೂಟ್ಯೂಬ್ ಲೋಗೋ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ಪಿಕ್ಸೆಲ್ ಲ್ಯಾಬಿಗೆ ಹೋಗಬೇಕು. ಹೋಗಿ ನೋಡಿ, ಈ ಥರ ಇದೆ ಪಿಕ್ಸೆಲ್ ಲ್ಯಾಬು. ಓಪನ್ ಮಾಡಿಕೊಂಡೆ. ಹಾಗೆ ಫಸ್ಟ್ ಟೆಕ್ಸ್ ಅಂತ ಬರುತ್ತೆ ಅಲ್ವಾ, ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ನನ್ನ ನೇಮ್ನ ಅಂದರೆ ಚೈತ್ರ ಬೆಳುತ್ತಿ ಅಂತ ಇದೆ ಅಲ್ವಾ, ಅದನ್ನು ಶಾರ್ಟ್ ಫಾರ್ಮ್ ಆಗಿ CB ಅಂತ ಬರ್ಕೋತೀನಿ. ನೋಡಿ, ಇವತ್ತು ಹೇಗೆ 3D ಲೋಗೋನ ಹೇಗೆ ಮಾಡೋದು ಅಂತ ತಿಳ್ಕೊಳ್ತಾ ಇದ್ದೀವಿ. ನೋಡಿ, ಕೆಳಗಡೆ ಟೆಕ್ಸ್ಟ್ ಹತ್ರ ಹೋಗ್ಬಿಟ್ಟು ಸೈಜ್ನ ಜಾಸ್ತಿ ಮಾಡ್ಕೋಬೇಕು. ನೋಡಿ, ನಾವು ಜಾಸ್ತಿ ಮಾಡ್ಕೊಂಬಿಟ್ಟು ಅಲ್ಲಿ ರೈಟ್ ಕ್ಲಿಕ್ ಕೊಟ್ಬಿಟ್ರೆ ಜಾಸ್ತಿ ಆಗುತ್ತೆ ಫಾಂಟ್ ಸೈಜು. ಹಾಗೆ ನಾವು ಫಾಂಟ್ ಸ್ಟೈಲ್ನ ಹೇಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀವಿ. ನೋಡಿ, ಈಗ ನೋಡಿ ಬ್ರಾಡಲ್ಲಿ ತಗೋತಾ ಇದ್ದೀನಿ ಈಗ ನಾನು ಪೂರ್ತಿ. ಯಾಕಂದರೆ ಹಿಂದಿನ ಲೋಗೋ SP ಅನ್ನೋದು ಸ್ವಲ್ಪ ಬ್ರಾಡ್ ಆಗಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಬ್ರಾಡಾಗಿ ತೊಗೋತಿದ್ದೀನಿ. ನೋಡಿ, ಹಾಗೆ ಅದರ ನಡುಬರ್ಕೆ ನನ್ನ ಮಗನ ಫೋಟೋನ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಎಷ್ಟು ಬೇಕು ನಿಮಗೆ, ಎಷ್ಟು ಬೇಕು ಫೋಟೋ ಆ ಲೋಗೋಗೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಷ್ಟು ಡ್ರ್ಯಾಗ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಬಂತು ಫೋಟೋ. ಇದನ್ನು ಈಗ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಲ್ವ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಅರ್ಧಂಬರ್ಧ ನೋಡಿ ಬಿಟ್ಟರೆ ಅಂದರೆ ಅರ್ಥನೇ ಆಗಲ್ಲ ನಿಮಗೆ. ಅದಕ್ಕೆ ಹೇಳ್ತಾ ಇರೋದು ಪೂರ್ತಿಯಾಗಿ ವಿಡಿಯೋನ ನೋಡಿ. ನೋಡಿ, ಈಗ ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇಲ್ಲಿ ಕಾಣ್ತಾ ಇದ್ದಾವಲ್ಲ, ಇಷ್ಟೆಲ್ಲ ಕಲರ್ಸ್ ಇದ್ದಾವೆ. ಇಷ್ಟೆಲ್ಲ ಕಲರ್ಸಲ್ಲಿ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಪರ್ಪಲ್ ಮತ್ತು ಬ್ಲೂನ ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೀನಿ. ನೋಡಿ, ನೋಡಿ ಕಾಣ್ತಾ ಇದೆ ಅಲ್ವಾ, ಪರ್ಪಲ್ ಮತ್ತು ಬ್ಲೂನ ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೀನಿ ನಾನು ಕಲರ್ನ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಓಕೆ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆ ಬ್ಯಾಕ್ಗ್ರೌಂಡ್ ನೋಡಿ, ಪರ್ಪಲ್ ಮತ್ತು ಬ್ಲೂ ಕಲರ್ ಎರಡು ಮಿಕ್ಸ್ ಆಗಿ ಬಂದಿದೆ. ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನೋಡಿ, ಈ ಥರ ಮಿಕ್ಸ್ ಆಗಿ ತೊಗೊಂಡ್ರೆ. ಹಾಗೆ ಎಲ್ಲ ಇದು ಆದಮೇಲೆ ರೈಟ್ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಸೇವ್ ಇಮೇಜ್ ಒಳಗೆ ಹೋಗ್ಬಿಟ್ಟು ಸೇವ್ ಟು ಗ್ಯಾಲರಿ ಅಂತ ಕೊಟ್ಕೋಬೇಕು. ಇದನ್ನು ಕೊಟ್ಕೊಂಡಾದ್ಮೇಲೆ ಈಗ ನೆಕ್ಸ್ಟ್ ಲೋಗೋನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಸರ್ಕಲ್ಲು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಎಲ್ಲ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ಯಾರ್ಯಾರು ಹಳೆ ವಿಡಿಯೋನ ನೋಡಿಲ್ಲ, ಪ್ಲೀಸ್ ಒಂದ್ಸರಿ ಹಳೆ ವಿಡಿಯೋನ ನೋಡಿ. ನಿಮಗೆ ಎಲ್ಲ ಕ್ಲಿಯರಾಗಿ ಈ ಸರ್ಕಲ್ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ನೋಡಿ, ಈಗ ನಾನು ಆಲ್ಮೋಸ್ಟ್ ಆಲ್ ಹಳೆ ವಿಡಿಯೋದೊಳಗೆ ತುಂಬ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ಯಾರ್ಯಾರು ಹಳೆ ವಿಡಿಯೋನ ನೋಡಿಲ್ಲ, ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ನೋಡಿ ಈ ಥರ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. ನೋಡಿ, ನಡುಬರ್ಕೆ ಹೆಸರು ಬರೆಯೋಕ್ಕೆ ಸ್ವಲ್ಪ ಸ್ಕ್ವೇರ್ ಶೇಪ್, ರೆಡ್ ಆ್ಯಂಗಲ್ ಶೇಪಿಂದು ಜಾಗ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನನ್ನ ಲೋಗೋ ನೇಮ್ ಏನಿದೆ ಅಂದರೆ ನನ್ನ ಚಾನಲ್ ನೇಮ್ನ ಬರ್ಕೊಳ್ತಾ ಇದ್ದೀನಿ. ಚೈತ್ರ ಬೆಳುತ್ತಿ ಅನ್ನೋದು ನನ್ನ ಚಾನಲ್ ನೇಮ್ ಆಗಿರೋದ್ರಿಂದ ನಾನು ಆ ಚಾನಲ್ ನೇಮ್ನ ಬರ್ಕೊಂಡು ಓಕೆ ಕೊಟ್ಕೊಂಡೆ. ನೋಡಿ, ಕೊಟ್ಕೊಂಡಾದ್ಮೇಲೆ ಈಗ ಸರ್ಕಲ್ ಇದೆ ಅಲ್ವಾ, ಆ ಸರ್ಕಲಿಗೆ ನನ್ನ ಹೆಸರು ಬರಬೇಕು ಅಲ್ವಾ, ಹಾಗಾಗಿ ಪೂರ್ತಿ ಅದಕ್ಕೆ ಸೆಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಕಾಣ್ತಾ ಇದೆ ಅಲ್ವಾ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ತುಂಬ ಕ್ಲಿಯರಾಗಿ ನನ್ನ ಹಳೆ ವಿಡಿಯೋದಲ್ಲಿ ಹೇಳಿರೋದ್ರಿಂದ ನಾನು ಇಲ್ಲಿ ಜಸ್ಟ್ ಮೇನ್ ಪಾಯಿಂಟ್ಸ್ ಏನು ಬೇಕು ಅದಷ್ಟೇ ಹೇಳ್ತಾ ಇದ್ದೀನಿ. ಹಾಗಾಗಿ ಯಾರ್ಯಾರು ನನ್ನ ಹಳೆ ವಿಡಿಯೋನ ನೋಡಿಲ್ಲ, ಪ್ಲೀಸ್ ನೋಡಿ. ಈ ವಿಡಿಯೋ ನಿಮಗೆ ಅರ್ಥ ಆಗೇ ಆಗುತ್ತೆ. ನೋಡಿ, ನಾನೀಗ ಫಾಂಟ್ ಸೈಜ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆ ಸರ್ಕಲಿಗೆ ಎಷ್ಟು ಬೇಕು ಅಷ್ಟು. ಹಾಗೆ ಇಲ್ಲಿ ಸರ್ಕಲ್ ಶೇಪ್ ಇದೆ ಅಲ್ವಾ, ಹಾಗಾಗಿ ನಾವೀಗ
ಕರ್ವ್ ಶೇಪಲ್ಲಿ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ. ಈಗ ನೋಡಿ ಕರ್ವ್ ಶೇಪಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಡ್ಜಸ್ಟ್ ಆದಮೇಲೆ ಇಲ್ಲಿ ರೈಟ್ ಕ್ಲಿಕ್ ತೊಗೋಬೇಕು. ಹಾಗೆ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಅಲ್ವಾ ಕಾಪಿ ಅಂತ ಹೊಡೆದ್ಬಿಟ್ರೆ ಇನ್ನೊಂದು ನೆಕ್ಸ್ಟ್ ಅದೇ ಥರದ್ದು ಬರುತ್ತೆ ನೋಡಿ. ಬಂದಾದಮೇಲೆ ಈಗ ನೆಕ್ಸ್ಟು ಸೀದಾ ಯು ಶೇಪಲ್ಲಿ ನಾವೀಗ ಸೆಟ್ ಮಾಡ್ಕೋಬೇಕು ಸರ್ಕಲ್ ಒಳಗೆ. ನೋಡಿ ಸರ್ಕಲ್ ಒಳಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ನಾನು ಕಾಣ್ತಾ ಇದೆ ಅಲ್ವಾ ಹೇಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು. ಇದೆಲ್ಲ ಸೆಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾಣ್ತಾ ಇದೆಯಲ್ಲ ಲಾಕ್ನ ಮಾಡ್ಕೊಂಡ್ಬಿಡ್ಬೇಕು. 3 ಡಾಟ್ ಕೆಳಗಡೆ ಇದೆ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಪೂರ್ತಿ ಲಾಕ್ನ ಮಾಡ್ಕೋಬೇಕು ನೋಡಿ. ಪೂರ್ತಿ ಎಲ್ಲ ಲಾಕ್ ಮಾಡ್ಕೊಂಡಾಯಿತು. ಮಾಡ್ಕೊಂಡಾದ್ಮೇಲೆ ನಿಮಗೆ ಕಲರ್ ಬೇಕಾದರೆ ಕಲರ್ನ ಚೇಂಜ್ ಮಾಡ್ಕೋಬೋದು ನೋಡಿ. ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ನಲ್ಲಿ ಲೋಗೋನ ಮಾಡ್ಕೋಬೋದು ನೀವು. ನೋಡಿ ಕಾಣ್ತಾ ಇದೆಯಲ್ಲ, ಈ ಥರ ಕಲರು ಚೇಂಜ್ ಮಾಡ್ಕೋಬೋದು ನೀವು. ಆಲ್ಮೋಸ್ಟ್ ಅಲ್ಲೆಲ್ಲರಿಗೂ ಗೊತ್ತೇ ಇರುತ್ತೆ ಕಲರ್ನ ಹೇಗೆ ಚೇಂಜ್ ಮಾಡೋದು, ಲೋಗೋ ಕಲರ್ನ ಹೇಗೆ ಚೇಂಜ್ ಮಾಡೋದು ಅಂತ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಗೂ ನಿಮ್ಮ ಸಪೋರ್ಟಿಂದ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ನೋಡಿ ಈ ಥರ ಬೇಕಾದರೂ ನೀವು 3D ಶೇಪಲ್ಲಿ ಮಾಡ್ಕೋಬೋದು. ಇದು ಆಲ್ಮೋಸ್ಟ್ ಆಲ್ ನಾನೀಗ ಲೋಗೋ ತೋರಿಸ್ತಾ ಇರೋದು 3D ಶೇಪಲ್ಲಿ ಹೇಗೆ ಲೋಗೋನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಹೇಗೆಲ್ಲ ನಾನು ಸೆಟ್ಟಿಂಗ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ. ಇದೇ ಥರ ಮಾಡ್ಕೋಬೇಕು. ಹಾಗೆ ನಾವು ಮೊದಲೇ ರೆಡಿ ಮಾಡ್ಕೊಂಡಿದ್ದ ಇದನ್ನು ನೀವು ನೀಟಾಗಿ ಸರ್ಕಲ್ ಶೇಪ್ನ ಅಂದರೆ ನಡಬರ್ಕೆ ಕೂಡಬೇಕಲ್ವ, ಅದಕ್ಕೆ ಸರಿಯಾಗಿ ಡ್ರ್ಯಾಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನು ಡ್ರ್ಯಾಗ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ರೈಟ್ ಬಟನ್ ಇದೆ ಅಲ್ವಾ, ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಈ ಥರ ಸರ್ಕಲ್ ಶೇಪಲ್ಲಿ ಖಾಲಿ ಬಿಟ್ಟಿದ್ದೀವಲ್ಲ ಆ ಜಾಗದಲ್ಲಿ ಕೂಡಿಸ್ಕೋಬೋದು ನೋಡಿ. ನಾವು ಕೂಡಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಲೋಗೋ. ಪೂರ್ತಿ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ಈಗ ನಾವು ಕಲರ್ಸ್ನ ಅದಕ್ಕೆ ಅಡ್ಜಸ್ಟ್ ಆಗೋ ಕಲರ್ ಯಾವ ಕಲರು ನಡಬರ್ಕಿರೋ CB ಅನ್ನೋ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ ಅಲ್ವಾ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ನೋಡಿ. ನಾನು ಯೆಲ್ಲೋ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಯಾವ ಕಲರ್ ಅಡ್ಜಸ್ಟ್ ಆಗುತ್ತೋ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ನೋಡಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಎಲ್ಲನೂ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. ಇಲ್ಲ ನೋಡಿ ಟೆಕ್ಸ್ಟ್ನ ತಗೊಳ್ತಾ ಇದ್ದೀನಿ. ಶೇಪ್ಸ್ ಅಂದರೆ ಒಂದು ಸ್ಟಾರ್ ಟೈಪ್ ಇರಲಿ ಅಂತ ಆ ಕಡೆ ಈ ಕಡೆ ಜಾಗನ ಬಿಟ್ಟಿದ್ದೀವಲ್ಲ, ಅಲ್ಲಿ ಸ್ಟಾರ್ ಹಾಕೊಂಡ್ರಾಯ್ತು ಅಂತ ಸ್ಟಾರ್ನ ಹಾಕೊಳ್ತಾ ಇದ್ದೀನಿ ನೋಡಿ. ಇವೆಲ್ಲ ಎಲ್ಲೆಲ್ಲಿ ಹೋಗಬೇಕು, ಯಾವ ಕಡೆ ಹೋಗಬೇಕು, ಇದೆಲ್ಲ ನಾನು ಓಲ್ಡ್ ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ಹೇಳಿದ್ದೀನಿ. ಹಾಗಾಗಿ ಇಲ್ಲಿ ಮೇನ್ ಪಾಯಿಂಟ್ ಎಷ್ಟು ಬೇಕು ಅಷ್ಟನ್ನೇ ಹೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಹಳೆ ವಿಡಿಯೋನ ನೋಡಿಲ್ಲ, ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ.
ನೋಡಿ ಪೂರ್ತಿ ಒಂದು ಸರ್ಕಲ್ ಅಂದರೆ ಮೇಲ್ಗಡೆ 3D ಶೇಪಲ್ಲಿ ಬರಲಿ ಅಂತ ಒಂದು ಸರ್ಕಲ್ನ ಡಬಲ್ ಶೇಡೆಡ್ ಒಳಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಔಟ್ಸೈಡ್ ಸರ್ಕಲ್ಲು ಒಂದು ಲೋಗೋ ಲುಕ್ ಬರಲಿ ಅಂತ ಮಾಡ್ಕೊಂಡಿದ್ದೀನಿ ನೋಡಿ. ಕಾಣ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈಗ ನಾನು ಪೂರ್ತಿ ಎಲ್ಲವನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅಷ್ಟು ಲಾಕ್ ಮಾಡ್ಕೊಂಡ್ಬಿಟ್ಟು ಓಕೆ ಅಂತ ಕನ್ಫರ್ಮೇಷನ್ನ ಕೊಡ್ತಾ ಇದ್ದೀನಿ. ಕನ್ಫರ್ಮೇಷನ್ ಕೊಟ್ಟಾದಮೇಲೆ ನೋಡಿ ಎಲ್ಲೂ ಕೂಡ ಸರಿದಾಡ್ತಾ ಇಲ್ಲ. ಈಗ ಅದು ಫುಲ್ ಫಿಕ್ಸ್ ಆಗಿಬಿಡುತ್ತೆ. ಒಂದು ಲೋಗೋ ಟೈಪು ಸರ್ಕಲ್ಲು ಫಿಕ್ಸ್ ಆಗಿಬಿಡುತ್ತೆ ನೋಡಿ. ನೋಡಿ ಲಾಸ್ಟಲ್ಲಿ ನಮ್ಮ ಲೋಗೋ ಈ ಥರ ಕಾಣ್ತಾ ಇದೆ. ಇದನ್ನು ಸೇವ್ ಟು ಗ್ಯಾಲರಿ ಕೊಟ್ಬಿಟ್ರೆ ಆಯಿತು ನೋಡಿ. ಸೇವ್ ಆಗಿಬಿಡ್ತು ನಿಮ್ಮ ಲೋಗೋ. ಇಷ್ಟೊತ್ತು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರಲ್ವಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.